ಫ್ರೆಂಡ್ಸ್, ನಾನು ನಿಮ್ಮ ಟೆಕ್ ವಿತ್ ಭರತ್. ಎಲ್ಲರೂ ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ, ನೀವು ಕೂಡ ಸೂಪರ್ ಆಗಿದ್ದೀರಾ ಅಂತ ನಾನು ಕೂಡ ಅಂದ್ಕೊಂಡಿದ್ದೀನಿ. ಇವತ್ತಿನ ಒಂದು ತುಂಬ ಇಂಪಾರ್ಟೆಂಟ್ ಆದ ಒಂದು ಟಾಪಿಕ್ ನಿಮಗೋಸ್ಕರ ಚಾಯ್ಸ್ ಮಾಡ್ಕೊಂಡು ಬಂದಿದ್ದೀನಿ. ಈ ಒಂದು ಟಾಪಿಕ್ ಏನಂತ ಅಂದರೆ, ತುಂಬ ಜನಕ್ಕೆ ಒಂದು ಎಷ್ಟು ಕಷ್ಟಪಟ್ಟಿರ್ತಾರೆ $100 ಮಾಡೋಕ್ಕೆ. $100 ಕಂಪ್ಲೀಟ್ ಆಗಿರುತ್ತೆ, ಅವ್ರ ಬ್ಯಾಂಕ್ ಅಕೌಂಟ್ ರಿಸೀವ್ ಆಗೋದು ಒಂಥರ ಬೇರೆ ಖುಷಿ ಅಂತಲೇ ಹೇಳ್ಬೋದು. ಆದರೆ ತುಂಬ ಜನಕ್ಕೆ ನೋಡ್ತಾ ಇದ್ದೆ ನಾನು, ತುಂಬ ಜನಕ್ಕೆ ರಿಸೀವ್ ಆಗ್ತಿಲ್ಲ. ಅದು ತುಂಬ ಜನ ನೋಡಿದ್ದೀನಿ, $150, $200, $300 ಆಗಿರುತ್ತೆ, ಇನ್ನೂವರೆಗೂ ಬ್ಯಾಂಕ್ ಅಕೌಂಟ್ಗೆ ರಿಸೀವ್ ಆಗೇ ಇರಲ್ಲ. ಇದಕ್ಕೆ ಕಾರಣ ಏನು? ಇದರಲ್ಲಿ 5 ತಪ್ಪಿದೆ. 5 ತಪ್ಪಲ್ಲಿ ಮಾಡಿದ್ರೆ ಒಂದು ತಪ್ಪು ನಿಮ್ಮ ಒಂದು ಪರ್ಟಿಕ್ಯುಲರ್ ಅಮೌಂಟ್, ಅಂದರೆ ನಿಮ್ಮ ಒಂದು ಪರ್ಟಿಕ್ಯುಲರ್ ಏನೈತೆ ಅಮೌಂಟು ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಬರೋದಿಲ್ಲ. ಅದೇನೇನು ತಪ್ಪು, ನಾವೇನು ಮಾಡಬೇಕು, ಇದ್ರಿಗೆ ಸೊಲ್ಯೂಷನ್ ಏನು ಅಂತ ಪೂರ್ತಿ ಡೀಟೇಲ್ ಆಗಿ ಈ ಒಂದು ವಿಡಿಯೋದಲ್ಲಿ ನಿಮಗೋಸ್ಕರ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಅದಕ್ಕೆ ನೀವೇನು ಮಾಡ್ಬೇಕಂತ ಅಂದರೆ, ಒಬ್ಬ ಕಾಂಟೆಂಟ್ ಕ್ರಿಯೇಟರ್ ಆಗಲಿ ಅಥವಾ ಒಬ್ಬ ಯೂಟ್ಯೂಬರ್ ಆಗಲಿ ಈ ವಿಡಿಯೋ ನೋಡ್ತಾ ಇದ್ದೀರಾ ಅಂತ ಅಂದರೆ ಲೈಕ್ ಕೊಟ್ಟಿಲ್ಲ ಅಂತ ಅಂದರೆ ಲೈಕ್ ಕೊಡಿ, ಮತ್ತು ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೂ ಕೂಡ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಈ ಥರ ಒಳ್ಳೆ ಕಾಂಟೆಂಟ್ ಆಗಲಿ, ಒಳ್ಳೆ ಇನ್ಫಾರ್ಮೇಷನ್ ಆಗಲಿ ಅಥವಾ ಒಳ್ಳೆ ಒಂದು ವಿಡಿಯೋಸ್ ಆಗಲಿ ನಿಮಗೋಸ್ಕರ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಬನ್ನಿ ಈ ಪರ್ಟಿಕ್ಯುಲರ್ ಟಾಪಿಕ್ ಬಗ್ಗೆ ಶುರು ಮಾಡೋಣ. ಮೊದಲನೇ ತಪ್ಪು ಬಗ್ಗೆ ನೋಡ್ಕೊಳ್ಳೋಣ. ಮೊದಲನೇ ತಪ್ಪು ಬಗ್ಗೆ ಮಾತನಾಡ್ಬೇಕಂತ ಅಂದರೆ, ಈ ತಪ್ಪು ಬಂದ್ಬಿಟ್ಟು, ಈಗ ಸಪೋಸ್ ನೀವು ಗೂಗಲ್ ಆಡ್ಸೆನ್ಸ್ ತೆಗ್ದೇ ನೋಡ್ರೇ ಇರಲ್ಲ, ನೀವು ಬೇರೆ ನೀವು ಯೂಟ್ಯೂಬಲ್ಲಿ ನೋಡ್ತಾ ಇರ್ತೀರ, ಇಷ್ಟ ಆಯಿತು $70, $100, $150 ಆ ಥರ ನೀವು ಬೇರೆ ನೀವು IT ಸ್ಟುಡಿಯೋ ನೋಡ್ತಾನೆ ಇರ್ತೀರ. ಆದರೆ ಯಾವಾಗ $100 ಕಂಪ್ಲೀಟ್ ಆಗಿ ರಿಸೀವ್ ಮಾಡೋಕೆ ಹೋಗ್ತೀರಾ ಅಥವಾ ನೋಟಿಫಿಕೇಶನ್ ಬಂದಿದೆ ಗೂಗಲ್ ಆಡ್ಸೆನ್ಸಿಂದ ನೋಡ್ತೀರಾ, ಏನಂತಾರೆ ಐಡೆಂಟಿ ವೆರಿಫಿಕೇಶನ್ ಫಿಲ್ ಮಾಡಬೇಕಾಗುತ್ತೆ. ನೀವು ತುಂಬ ಜನ ಇದು ಮಾಡಲ್ಲ, ಇದೊಂದು ಮೇನ್ ಕಾರಣ ಆಗುತ್ತೆ. ತುಂಬ ಜನ ಏನಂತಂದರೆ ಮಾಡಿರ್ತಾರೆ, ಫೇಲ್ ಆಗಿರುತ್ತೆ. ಯಾಕೆ ಬರುತ್ತಂತ ತುಂಬ ಜನ ಕೇಳ್ಬೋದು. ಯಾಕೆ? ಇದರ ಮೇನ್ ಕಾರಣ ಏನಂತ ಅಂದರೆ, ಇದು ಬಂದ್ಬಿಟ್ಟು ಸಪೋಸ್ ನೀವು ತುಂಬ ಲೇಟ್ ಹಾಕ್ಬಿಟ್ಟಿರ್ತೀರ, ಫೋಟೋ ತೊಗೊತಾದಾಗ ತುಂಬ ಲೇಟ್ ಬಿಟ್ಬಿಟ್ಟಿರ್ತಾರೆ ನೀವು, ಅದ್ರಿಗೆ ಒಂದೊಂದು ಲೆಟರ್ಸ್ ಹೊಲ್ಟೋಗ್ಬಿಟ್ಟಿರುತ್ತೆ, ಅಥವಾ ನೀವು ಕರೆಕ್ಟಾಗಿ ಫೋಟೋ ತೊಗೊಳ್ಳಲ್ಲ. ಇಲ್ಲೈತಂದೆ ಕಾರ್ಡು, ಈ ಪರ್ಟಿಕ್ಯುಲರ್ ಕಾರ್ಡ್ ಇಲ್ಲೈತಂತ ಅಂದರೆ ನೀವು ಈ ಕಡೆ ಫೋಟೋ ತೊಗೊಂಬಿಟ್ಟು ಈ ಕಡೆ ಫೋಟೋ ತೊಗೊಂಡ್ಬಿಟ್ಟು ಅಥವಾ ಅರ್ಧಂಬರ್ಧ ಫೋಟೋ ತೊಗೊಂಡ್ಬಿಟ್ಟು ಆ ಥರ ಮಾಡಿದ್ರು ರಿಜೆಕ್ಟ್ ಆಗುತ್ತೆ. ಅಥವಾ ಬೇರೆ ಒಂದು ಕಾರ್ಡ್ಸ್, ಆಧಾರ್ ಕಾರ್ಡ್ ಅಂತೂ ಗೂಗಲ್ ಅವ್ರು ತೊಗೊಳ್ಳೋದೇ ಇಲ್ಲ, ಅಕ್ಸೆಪ್ಟ್ ಮಾಡಲ್ಲ, ವೆರಿಫೈ ಮಾಡಲ್ಲ. ಅದಕ್ಕೆ ಪಾನ್ ಕಾರ್ಡು, ಪಾಸ್ಪೋರ್ಟು, ವೋಟರ್ ID, DL ಇದರಲ್ಲಿ ನೀವು ಯೂಸ್ ಮಾಡಬೇಕಾಗುತ್ತೆ. ಪಾನ್ ಕಾರ್ಡೇ ಬೆಸ್ಟು, ಪಾನ್ ಕಾರ್ಡೇ ಯೂಸ್ ಮಾಡಿ, ನನ್ನ ಬೆಸ್ಟ್ ಸಜೆಷನ್ ಅಂತ ಹೇಳ್ಬೋದು. ಅವಾಗ ಬೇಗ ನೀವು ಐಡೆಂಟಿ ವೆರಿಫಿಕೇಷನ್ನ ಫಿಲ್ ಮಾಡಬಹುದು. ಮೈಂಡಲ್ಲಿ ಇಟ್ಕೊಳ್ಳಿ, ಐಡೆಂಟಿ ವೆರಿಫಿಕೇಷನ್ ಇದೆಯಲ್ಲ, ಇದು ನಿಮಗೆ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇಷ್ಟಾಯಿತು ಮೊದಲನೇ ತಪ್ಪು. ಎರಡನೇ ತಪ್ಪು ಬಗ್ಗೆ ಮಾತನಾಡ್ಬೇಕಂತ ಅಂದರೆ ಅಡ್ರೆಸ್ ವೆರಿಫಿಕೇಷನ್. ಐಡೆಂಟಿ ವೆರಿಫಿಕೇಷನ್ ಆಗೋಯ್ತು, ಐಡೆಂಟಿ ವೆರಿಫಿಕೇಷನ್ ಇದೆಯಲ್ಲ ಅದಾಗೋಯ್ತಪ್ಪ, ಅಷ್ಟೇ ಮುಗೀತಂತ ಅನ್ಕೋಬೇಡಿ, ಇನ್ನೂ ಐತೆ ಅಡ್ರೆಸ್ ವೆರಿಫಿಕೇಷನ್ ಅಂತ. ಅಡ್ರೆಸ್ ವೆರಿಫಿಕೇಷನ್ ಮಾಡ್ಬೇಕಂತ ಅಂದರೆ $10 ಆದಮೇಲೆ ನಿಮ್ಗೊಂದು ಪಿನ್ ಬರುತ್ತೆ. ಅದು ನಿಮ್ಮ ಪರ್ಟಿಕ್ಯುಲರ್ ಅಡ್ರೆಸ್ಗೆ ಒಂದು ಪಿನ್ ಬರುತ್ತೆ. ಪಿನ್ನ ನೀವು 6 digit ಟೈಪ್ ಮಾಡಿದ್ರೆ ಅವಾಗ ಸಕ್ಸಸ್ಫುಲ್ ಆಗುತ್ತೆ ಅದು ಅಡ್ರೆಸ್ ವೆರಿಫಿಕೇಷನ್. ತುಂಬ ಜನ ಅಂತ ಅಂದರೆ ಎಲ್ಲೋ ಅಡ್ರೆಸ್ ಕೊಟ್ಬಿಟ್ಟು ಆಧಾರ್ ಕಾರ್ಡಲ್ಲಿ ಇದ್ದ ಅಡ್ರೆಸ್ಸು ಎಲ್ಲೋ ಇದ್ದ ಅಡ್ರೆಸ್ಸು ಆ ಥರ ಕೊಟ್ಟರೆ ಡಿಫ್ರೆನ್ಸ್ ಆಗುತ್ತಲ್ಲಿ. ಅದಕ್ಕೆ ಹೇಳ್ತಾರೆ, ಅದು ಯಾವ ಕರೆಕ್ಟಾಗಿ ಪರ್ಮನೆಂಟ್ ಅಡ್ರೆಸ್ ಇದ್ದೀರಾ ಆ ಅಡ್ರೆಸ್ ಮಾತ್ರ ಕೊಡಿ, ಆಗ ಬೇಗ ರಿಸೀವ್ ಆಗುತ್ತೆ. ಡ್ಯೂರೇಷನ್ ಅಂದರೆ ಯಾವ ಪಿನ್ ರಿಸೀವ್ ಆಗುತ್ತೆ, ಎಷ್ಟು ಮಧ್ಯ ಅಂತ ಅಂದರೆ ಮಿನಿಮಮ್ ಆದರೂ ನಿಮಗೆ 1 ರಿಂದ 2 ವಾರ ಒಳಗಡೆ ಬರುತ್ತೆ ಅಂತ ಹೇಳ್ಬೋದು. ಗ್ಯಾರಂಟಿ ಕೊಡ್ತೇನೆ, 2 ವಾರ ಒಳಗಡೆ ಬರುತ್ತೆ. ಬರಲಿಲ್ಲ ಅಂತ ಅಂದರೆ ನಿಮ್ಮ ಅಡ್ರೆಸ್ ರಾಂಗ್ ಇದೆ ಅಂತ ಅರ್ಥ. ಚೆಕ್ ಮಾಡ್ಕೊಬೇಕಾಗುತ್ತೆ, ಮತ್ತೆ ಅಪ್ಲೈ ಮಾಡಬೇಕು. ನಿಮಗೆ 3 ಸತಿ ಅಪ್ಲೈ ಸಿಗುತ್ತೆ. ಮೊದಲ ಸತಿ ಸಿಕ್ಕಲಿಲ್ಲ ಅಂತ ಅಂದರೆ ಮತ್ತೆ ಇನ್ನೊಂದು ಸತಿ ಅಪ್ಲೈ ಮಾಡೋದು, 2ನೇ ಸತಿ. ಅದು ಸತಿ ಸಿಕ್ಕಿಲ್ಲ ಅಂತ 3ನೇ ಸತಿ. ಅದು ಸಿಕ್ಕಿಲ್ಲ ಅಂತ ಅಂದರೆ ಯೂಟ್ಯೂಬ್ ಟೀಮ್ಗೆ ಕಾಂಟ್ಯಾಕ್ಟ್ ಮಾಡಿ ಹೇಳಬೇಕಾಗುತ್ತೆ. 4ನೇ ಸತಿ ಬರುತ್ತೆ, ಅದು ಆನ್ಲೈನ್ನಲ್ಲಿ ನಿಮಗೆ ಸಿಗುತ್ತೆ. ಆವಾಗ ಆರಾಮಾಗಿ ಅಲ್ಲೇ ನೀವು ಅಡ್ರೆಸ್ ವೆರಿಫಿಕೇಷನ್ ಮಾಡ್ಕೊಬೋದು. ಇದು ನಿಮಗೂ ಕೂಡ ಪ್ಲಸ್ ಪಾಯಿಂಟ್ ಆಗುತ್ತೆ, ಇದು ಕೂಡ ತುಂಬ ಚೆನ್ನಾಗಿರುತ್ತೆ. ಆದರೆ ಮೈಂಡ್ ಇಟ್ಕೊಳ್ಳಿ, ಪರ್ಟಿಕ್ಯುಲರ್ ಅಡ್ರೆಸ್ ವೆರಿಫಿಕೇಷನ್ ತುಂಬ ಅಂದರೆ ತುಂಬ ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ. ತುಂಬ ಇಲ್ಲೇ ಜನ ತಪ್ಪು ಮಾಡೋದು. ನೆಕ್ಸ್ಟು ಮೂರನೆಯ ತಪ್ಪು ಬಗ್ಗೆ ಮಾತನಾಡ್ಬೇಕಂತ ಅಂದರೆ, ಈ ತಪ್ಪು ಬಂದ್ಬಿಟ್ಟು US ಟ್ಯಾಕ್ಸ್ ಇನ್ಫಾರ್ಮೇಷನ್. ಇದರ ಮಾತ್ರ ಫಿಲ್ ಮಾಡಲೇಬೇಕು. ಈ US ಟ್ಯಾಕ್ಸ್ ಇನ್ಫಾರ್ಮೇಷನ್ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್. ಇಲ್ಲ ಅಂತಂದರೆ ಇನ್ನೊಂದು ಪೇಮೆಂಟು ಹೋಲ್ಡ್ ಆಗಿಬಿಟ್ಟಿರುತ್ತೆ. ಇಲ್ಲ ಅಂತ ಅಂದರೆ ರಿಸೀವ್ ಆದಾದಮೇಲೆ ನಿಮಗೆ 30% ಟ್ಯಾಕ್ಸ್ ಕಟ್ ಆಗುತ್ತೆ. ಇದೊಂದು ನೀವು ಮೈಂಡಲ್ಲಿ ಇಟ್ಕೊಬೇಕಾಗುತ್ತೆ.
30% ಟ್ಯಾಕ್ಸ್ ಕಟ್ ಆಗುತ್ತೆ. ಇಲ್ಲ ಅಂತ ಅಂದರೆ ಫಿಲ್ ಮಾಡಿದ್ರೆ ಬೇರೆ ಕಂಟ್ರಿ ಎಲ್ಲ ಫ್ರೀ ಆಗುತ್ತೆ, US ಅಷ್ಟೇ 15% ನಮಗೆ ಆಗುತ್ತೆ. ಇದೊಂದು ನೀವು ಮೈಂಡಲ್ಲಿ ಇಟ್ಕೊಬೇಕಾಗುತ್ತೆ. ಆದಷ್ಟು ಎಲ್ಲರೂ ಕೂಡ ಅಷ್ಟೇ US ಟ್ಯಾಕ್ಸ್ ಇನ್ಫಾರ್ಮೇಷನ್ ಫಿಲ್ ಮಾಡಿ. ಇಲ್ಲ ಅಂತಂದರೆ ನೀವೊಂದು ಪರ್ಟಿಕ್ಯುಲರ್ ಪೇಮೆಂಟು ಹೋಲ್ಡ್ ಆಗಿಬಿಡುತ್ತೆ, ಬರೋದಿಲ್ಲ. ಅದಕ್ಕೆ ಎಲ್ಲರೂ ಕೂಡ ಅಷ್ಟೇ US ಟ್ಯಾಕ್ಸ್ ಇನ್ಫಾರ್ಮೇಷನ್ ಫಿಲ್ ಮಾಡಬೇಕು. ನಾಲ್ಕನೇ ತಪ್ಪು ಬಗ್ಗೆ ಮಾತನಾಡ್ಬೇಕಂತ ಅಂದರೆ ಈ ತಪ್ಪು ಬಂದ್ಬಿಟ್ಟು ಬ್ಯಾಂಕ್ ಅಕೌಂಟ್. ತುಂಬ ಜನ ಬ್ಯಾಂಕ್ ಅಕೌಂಟ್ ಆ್ಯಡ್ ಮಾಡಿರಲ್ಲ, ಅಥವಾ ಬ್ಯಾಂಕ್ ಅಕೌಂಟಲ್ಲಿ ಏನೋ ಮಿಸ್ಟೇಕ್ ಮಾಡ್ಬಿಟ್ಟಿರ್ತಾರೆ. ಸ್ವಿಫ್ಟ್ BSC ಕೋಡಲ್ಲಿ IFSC ಕೋಡಲ್ಲಿ ಏನೋ ತಪ್ಪು ಮಾಡ್ಬಿಟ್ಟಿರ್ತಾರೆ. ತಪ್ಪು ಮಾಡಿದಾಗ ಅಲ್ಲಿ ನಿಮಗೆ ಒಂದು ಬಿಗ್ ಮಿಸ್ಟೇಕ್ ಆಗೋದು ಅಂತ ಹೇಳ್ಬೋದು. ಏನಕ್ಕಂತ ಅಂದರೆ ತಪ್ಪು ಮಾಡ್ಬಿಟ್ರೆ ಅಲ್ಲೇ ನಿಮ್ಮ ಬ್ಯಾಂಕ್ ಅಕೌಂಟ್ ರಿಸೀವ್ ಆಗಲ್ಲ, ಕರೆಕ್ಟ್ ಇನ್ಫಾರ್ಮೇಷನ್ ಇಲ್ಲ ಅಂತ ಹೋಲ್ಡ್ ಮಾಡ್ಬಿಡ್ತಾರೆ ಯೂಟ್ಯೂಬರ್ ಪೇಮೆಂಟ್ನ. ಅದಕ್ಕೆ ಹೇಳ್ತಾರೆ ಕರೆಕ್ಟಾಗಿ ಏನೈತೆ ಅಡ್ರೆಸ್ ಅದೆಲ್ಲ ಕೊಡಿ. ಯಾವ ಪರ್ಟಿಕ್ಯುಲರ್ ಬ್ಯಾಂಕ್ ಇದೆ, ಗೌರ್ಮೆಂಟ್ ಬ್ಯಾಂಕ್ ಆಗಲಿ ಪ್ರೈವೇಟ್ ಬ್ಯಾಂಕ್ ಆಗಲಿ, ಯಾವ ಪರ್ಟಿಕ್ಯುಲರ್ ಬ್ಯಾಂಕ್ ಇದೆ ಆ ಬ್ಯಾಂಕ್ ಇದೆಯಲ್ಲ ಆ ಬ್ಯಾಂಕು ಸ್ವಿಫ್ಟ್ ಕೋಡ್ ಇದೆಯಾ, ಸ್ವಿಫ್ಟ್ BSC ಕೋಡ್ ಇದೆಯಾ ಅಂತ ಚೆಕ್ ಮಾಡಬೇಕು. ಇದೆ ಅಂತ ಅಂದರೆ ಆ ಬ್ಯಾಂಕಿಗೆ ನೀವು ಹಾಕಬೇಕಾಗುತ್ತೆ. ಇಲ್ಲ ಅಂತ ಅಂದರೆ ತುಂಬ ಕಷ್ಟ ಆಗುತ್ತೆ. ಇದು ಮೈಂಡಲ್ಲಿ ನೀವು ಇಟ್ಕೊಬೇಕಾಗುತ್ತೆ. ನೆಕ್ಸ್ಟ್ ಕೊನೆಯದಾಗಿ 5ನೇ ತಪ್ಪು, 99.9% ತುಂಬ ಜನ ಇದೇ ಮಾಡೋ ತಪ್ಪು. ಅದೇನಂತ ಅಂದರೆ ಈ ತಪ್ಪು ಬಂದ್ಬಿಟ್ಟು ರೆಮಿಟಿಯನ್ಸ್ ಫಾರ್ಮ್. ಹೌದು, ಫಸ್ಟ್ ಪೇಮೆಂಟ್ ಬಂದಾಗ ರೆಮಿಟಿಯನ್ಸ್ ಫಾರ್ಮ್ನು ನೀವು ಫಿಲ್ ಮಾಡಬೇಕಾಗುತ್ತೆ. ಒಂದೇ ಸತಿ ಫಿಲ್ ಮಾಡಿದ್ರೆ ಬರ್ತಾ ಇರುತ್ತೆ ಪೇಮೆಂಟು. ಸಿಂಪಲ್ ಹೇಳ್ಬೇಕಂತ ಅಂದರೆ ಯಾಕೆ ನಾವು ಈ ಪರ್ಟಿಕ್ಯುಲರ್ ಫಾರ್ಮ್ ಫಿಲ್ ಮಾಡ್ಬೇಕಂತ ಅಂದರೆ ಪರ್ಟಿಕ್ಯುಲರ್ ಫಾರ್ಮ್ ಐತಲ್ಲ ನಾವು ಫಿಲ್ ಮಾಡಿದಾಗ ಇಷ್ಟು ಅಂತ ಬರುತ್ತೆ, US ಇಂದ ಬರುತ್ತೆ. ಅದು ಕನ್ವರ್ಷನ್ ಆದಾಗ ಕೆಲವೊಂದು ಚಾರ್ಜಸ್ ಇರುತ್ತೆ. ಆ ಚಾರ್ಜಸ್ನ ಪೇ ಮಾಡೋಕ್ಕೋಸ್ಕರ ಅದು US ಟ್ಯಾಕ್ಸ್ ಏನೈತಲ್ಲ ಪರ್ಟಿಕ್ಯುಲರ್ ರೆಮಿಟಿಯನ್ಸ್ ಫಾರ್ಮ್ ನಾವು ಫಿಲ್ ಮಾಡ್ತೇವೆ. ರೆಮಿಟಿಯನ್ಸ್ ಫಾರ್ಮ್ ಫಿಲ್ ಮಾಡಿದಾಗ ಅವಾಗ INR ಆಗಿ ನಮಗೆ ಬರೋದದ್ದು. ಇಲ್ಲ ಅಂತಂದರೆ ಹೋಲ್ಡ್ ಆಗ್ಬಿಟ್ಟಿರುತ್ತೆ. ತುಂಬ ಬ್ಯಾಂಕಲ್ಲಿ ಒಂದೊಂದು ರೀತಿ ಇರುತ್ತೆ ಅಂತ ಹೇಳ್ಬೋದು. ನಿಮ್ಮ ಬ್ಯಾಂಕಲ್ಲಿ ಒಂದು ರೀತಿ, ಗೌರ್ಮೆಂಟ್ ಬ್ಯಾಂಕ್ ಒಂದು ರೀತಿ, ಕೋಟಕ್ ಬ್ಯಾಂಕಲ್ಲಿ ಒಂದು ರೀತಿ, ಬೇರೆ ಬೇರೆ ಅಂತ ಒಂದೊಂದು ರೀತಿ ನಮಗೆ ಬರುತ್ತೆ. ಒಂದೊಂದು ಬ್ಯಾಂಕಲ್ಲಿ ಏನಂತ ಅಂದರೆ ಫಿಲ್ ಮಾಡಿಲ್ಲ ಅಂತ ಅಂದರೆ ಪರ್ಟಿಕ್ಯುಲರ್ ಪೇಮೆಂಟ್ ಹೋಲ್ಡ್ ಆಗಿಬಿಡುತ್ತೆ. ಆವಾಗ ಫಾರ್ಮಿಂದ ಆವಾಗ ನೀವು ಹೋಗಿ ಹೇಳ್ಬೇಕು ನಿಮ್ಮ ಬ್ರಾಂಚ್ ಹತ್ರ, ಈ ಥರ ನನ್ನ ಫಾರ್ಮಿಂದ ಈ ಥರ ಬರ್ತಿದೆ ಪೇಮೆಂಟು, ರೆಮಿಟಿಯನ್ಸ್ ಫಾರ್ಮ್ ನಾವು ಫಿಲ್ ಮಾಡ್ಬೇಕಂತ ಇದೀವಿ, ಅದನ್ನ ಕೊಡಿ ನಮಗೆ ಅಂತ ಕೇಳಬೇಕಾಗುತ್ತೆ. ಆವಾಗ ಡಿಫ್ರೆಂಟ್ ಫಾರ್ಮ್ಯಾಟ್ ಸಿಗುತ್ತೆ ನಿಮಗೆ ಬ್ಯಾಂಕ್ನಲ್ಲಿ. ಒಂದೊಂದು ಬ್ಯಾಂಕ್ನಲ್ಲಿ ಒಂದೊಂದು ಡಿಫ್ರೆಂಟ್ ಫಾರ್ಮ್ಯಾಟು ಹೊಂದಿರುವಂಥದ್ದು ಫಿಲ್ ಮಾಡೋಕ್ಕೆ ಪರ್ಟಿಕ್ಯುಲರ್ ರೆಮಿಟಿಯನ್ಸ್ ಫಾರ್ಮ್. ಇದೊಂದು ನೀವು ಕ್ಲಿಯರ್ ಆಗಿ ಮೈಂಡಲ್ಲಿ ಇಟ್ಕೊಬೇಕಾಗುತ್ತೆ. ಇಲ್ಲ ಅಂತ ಅಂದರೆ ನಿಮ್ಮೊಂದು ಪರ್ಟಿಕ್ಯುಲರ್ ಪೇಮೆಂಟ್ ಬ್ಯಾಂಕ್ ಅಕೌಂಟ್ಗೆ ಬರೋದೇ ಇಲ್ಲ. ನೀವು ಪೇಮೆಂಟ್ ಒಂದ್ಸತಿ ರಿಸೀವ್ ಮಾಡಿದಾಗ ಒಂದು ತಿಂಗಳಲ್ಲಿ, ಸಪೋಸ್ ಈಗ ಸೆಪ್ಟೆಂಬರ್ ತಿಂಗಳು, ನೆಕ್ಸ್ಟ್ ಅಕ್ಟೋಬರ್ ತಿಂಗಳು, ಈಗ ಸಪೋಸ್ ಈಗ ನಾನು ಪೇಮೆಂಟ್ ರಿಸೀವ್ ಮಾಡ್ತೇನೆ ಅಂತ ಅಂದರೆ ಅಕ್ಟೋಬರ್ ತಿಂಗಳು 21st 26, 21ರಿಂದ 26 ಮಧ್ಯೆ ನಿಮಗೆ ಬರುತ್ತೆ ಪೇಮೆಂಟ್. ಆದರೆ 31 ಆಯಿತು, ನೆಕ್ಸ್ಟ್ ತಿಂಗಳಾಯಿತು, ಇನ್ನೋವರೆಗೂ ಬಂದೇ ಇಲ್ಲ ಪೇಮೆಂಟ್. ಕಾರಣ ರೆಮಿಟಿಯನ್ಸ್ ಫಾರ್ಮ್ ಫಿಲ್ ಮಾಡಿಲ್ಲ. ಮೈಂಡಲ್ಲಿ ಇಟ್ಕೊಳ್ಳಿ, ಎಲ್ಲರೂ ಕೂಡ ಅಷ್ಟೇ ರೆಮಿಟಿಯನ್ಸ್ ಫಾರ್ಮ್ನ ಫಿಲ್ ಮಾಡಲೇಬೇಕು ನೀವು. ಇಷ್ಟಾಯ್ತು ಪರ್ಟಿಕ್ಯುಲರ್ 5 ತಪ್ಪು ಬಗ್ಗೆ. 5 ತಪ್ಪಲ್ಲಿ ಯಾವ್ದಾದ್ರು ಒಂದು ತಪ್ಪು ಮಾಡಿದ್ರೆ 200% ಹೇಳ್ತೀನಿ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಪೇಮೆಂಟ್ ಬರೋದಿಲ್ಲ. ಮೈಂಡಲ್ಲಿ ಇಟ್ಕೊಳ್ಳಿ, ಯಾರು ಕೂಡ ಈ ತಪ್ಪನ್ನ ಮಾಡೋಕ್ಕೆ ಹೋಗಲೇಬೇಡಿ. ಮತ್ತು ಈ ಥರ ಇನ್ಫಾರ್ಮೇಷನ್ ಬೇಕಂದರೆ ದಯವಿಟ್ಟು ನನಗೆ ಪ್ರೋತ್ಸಾಹ ಕೊಡಿ. ಯೂಟ್ಯೂಬ್ ಬಗ್ಗೆ ಇನ್ಫಾರ್ಮೇಷನ್ ಬೇಕಂತ ಅಂದರೆ ಏನಾದ್ರು ಡೌಟ್ ಇದ್ರೆ ಹೇಳಬೇಕಿತ್ತು ಅಂತ ಅಂದರೆ ಕೆಳಗಡೆ ನಿಮಗೋಸ್ಕರ ನಂಬರ್ ಹಾಕಿದ್ದೀನಿ. ಈ ನಂಬರ್ ತೊಗೊಂಡು ವಾಟ್ಸ್ಆ್ಯಪ್ ಮಾಡಿ 200% ನಿಮಗೆ ರಿಪ್ಲೈ ಮಾಡ್ತೀನಿ. 24/7 ನಿಮಗೋಸ್ಕರ ನಾನು ರಿಪ್ಲೈ ಮಾಡ್ತೀನಿ. ಈ ಥರ ವಿಡಿಯೋ ಬೇಕಂದ್ರೆ ದಯವಿಟ್ಟು ನನಗೆ ಪ್ರೋತ್ಸಾಹ ಕೊಡಿ. ಹೇಗೆ ಪ್ರೋತ್ಸಾಹ ಕೊಡೋದಂದರೆ ಜಸ್ಟ್ ತುಂಬ ಸಿಂಪಲ್. ಅದು ಹೆಂಗಂದರೆ ನೀವು ಒಂದು ಸಬ್ಸ್ಕ್ರೈಬ್ ಮಾಡಿದ್ರೆ, ಒಂದು ಲೈಕ್ ಮಾಡಿದ್ರೆ, ಒಂದು ಶೇರ್ ಮಾಡಿದ್ರೆ, ಒಂದು ಕಮೆಂಟ್ ಮಾಡಿದ್ರೆ, ಇಷ್ಟು ಮಾಡಿದ್ರೆ ನನಗೆ ದೊಡ್ಡ ಪ್ರೋತ್ಸಾಹ ನೀಡ್ತೀರಾ. ದಯವಿಟ್ಟು ಕನ್ನಡದಲ್ಲಿ ಬೆಳೆಸಿ ಮತ್ತು ಕನ್ನಡ ಹೋಲಿಸಿ. ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ, ಒಂದೇ ಮಾತರಂ. ಶುಭ ದಿನ ಫ್ರೆಂಡ್ಸ್. ಮುಂದೆ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್.